ಹಣದುಬ್ಬರ ಜಾಸ್ತಿಯಾದಾಗ ಸ್ಟಾಕ್ ಮಾರ್ಕೆಟ್ ಯಾಕೆ ಬೀಳುತ್ತೆ? ಇದು ತುಂಬಾ ಜನರಿಗಿರೋ ಪ್ರಶ್ನೆ. ಬನ್ನಿ ಇವತ್ತು ಈ ಎರಡಕ್ಕೂ ಇರೋ ಕಾಂಪ್ಲೆಕ್ಸ್ ಸಂಬಂಧವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿ. ಹಣದುಬ್ಬರ ಜಾಸ್ತಿ ಆದಾಗ ಷೇರು ಮಾರುಕಟ್ಟೆ ಯಾಕೆ ಕೆಳಗೆ ಬೀಳುತ್ತೆ? ಅಷ್ಟೇ ಅಲ್ಲ, ಕೆಲವು ಸ್ಟಾಕ್ಗಳು ಮಾತ್ರ ಯಾಕೆ ಮೇಲ್ಕೆ ಹೋಗುತ್ತೆ? ಈ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಮಾರುಕಟ್ಟೆನ ಬ್ಲೇಮ್ ಮಾಡೋದು ಬಿಟ್ಟು ಅದನ್ನ ಪ್ರೆಡಿಕ್ಟ್ ಮಾಡೋಕೆ ಶುರು ಮಾಡ್ಬೋದು ಅಂತಾರೆ. ನೋಡಿ, ಇದೇ ಯೋಚನೆ ನಮ್ಮ ಇವತ್ತಿನ ಚರ್ಚೆಗೆ ಒಂದು ಅಡಿಪಾಯ. ಸರಿ, ಈ ದೊಡ್ಡ ಪಜಲ್ ಅನ್ನ ಬಿಡಿಸೋಕೆ ನಮ್ಗೆ ಮೊದಲು ಬೇಕಾಗಿರೋದು ಒಂದು ಸಣ್ಣ ಸುಳಿವು. ಅದುವೇ ಹಣದುಬ್ಬರ ಅಂದ್ರೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಹಾಗಾದ್ರೆ ಮೊದಲು ಅದರಿಂದಾನೇ ಶುರು ಮಾಡೋಣ. ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಕಾಲ ಕಳೆದಂತೆ ನಾವು ಕೊಂಡುಕೊಳ್ಳೋ ವಸ್ತುಗಳ ಮತ್ತು ಸೇವೆಗಳ ಬೆಲೆ ಜಾಸ್ತಿ ಆಗೋದು ಅಷ್ಟೇ. ನೋಡಕ್ಕೆ ಸಿಂಪಲ್ ಅನ್ಸಿದ್ರೂ ಇದೇ ಕಾನ್ಸೆಪ್ಟ್ ಶೇರ್ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಏರಿಳಿತಗಳಿಗೆ ಕಾರಣ ಆಗುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ, ಎಲ್ರಿಗೂ ಬೇಗ ಅರ್ಥ ಆಗತ್ತೆ. ಪೆಟ್ರೋಲ್ ಬೆಲೆನೇ ನೋಡಿ. ಕಳೆದ ವರ್ಷ 1 ಲೀಟರ್ ಪೆಟ್ರೋಲ್ ಬೆಲೆ ₹100 ಇತ್ತು ಅಂದ್ಕೊಳ್ಳಿ. ಅದೇ ಈ ವರ್ಷ ₹110 ಆದ್ರೆ ಇದರ ಅರ್ಥ ಆಲ್ಮೋಸ್ಟ್ 10% ಹಣದುಬ್ಬರ ಆಗಿದೆ ಅಂತ. ಇದು ನಮಗೆಲ್ಲ ಪ್ರತಿದಿನ ಅನುಭವಕ್ಕೆ ಬರುವ ವಿಷಯ ಅಲ್ವಾ? ಹಾಗಾದ್ರೆ ಇದರ ನಿಜವಾದ ಅರ್ಥ ಏನು? ಇದರ ಅರ್ಥ ನಮ್ಮ ಕೈಯಲ್ಲಿರೋ ದುಡ್ಡಿನ ವ್ಯಾಲ್ಯೂ ಅಂದ್ರೆ ಖರೀದಿ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತ. ನಿನ್ನೆ ₹100ಗೆ ಏನ್ ತರಕ್ಕಾಗ್ತಿತ್ತೋ ಅದನ್ನೇ ತರೋಕೆ ಇವತ್ತು ಜಾಸ್ತಿ ದುಡ್ಡು ಕೊಡ್ಬೇಕಾಗತ್ತೆ. ಸಿಂಪಲ್. ಓಕೆ, ನಮ್ಮ ದುಡ್ಡಿನ ಮೌಲ್ಯ ಕಡಿಮೆ ಆಗೋದಕ್ಕೂ ಶೇರ್ ಮಾರುಕಟ್ಟೆ ಬೀಳೋದಕ್ಕೂ ಏನು ಸಂಬಂಧ? ಎಲ್ಲೋ ಲಿಂಕ್ ಮಿಸ್ ಆಗ್ತಿದೆಯಲ್ಲ ಅಂತ ಅನ್ಸ್ಬೋದು. ಬನ್ನಿ, ಹಣದುಬ್ಬರ ಹೇಗೆ ಒಂದು ಚೈನ್ ರಿಯಾಕ್ಷನ್ ತರ ಕೆಲಸ ಮಾಡಿ ಇಡೀ ಮಾರುಕಟ್ಟೆಯನ್ನೇ ಅಲುಗಾಡಿಸುತ್ತೆ ಅಂತ ನೋಡೋಣ. ನೋಡಿ, ಇದು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಇದು ಒಂದು ಸರಣಿ ಕ್ರಿಯೆ. 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲಿಗೆ ಕಂಪನಿಗಳ ಖರ್ಚು ಜಾಸ್ತಿಯಾಗುತ್ತೆ, ಆಮೇಲೆ ಬಡ್ಡಿದರ ಏರುತ್ತೆ, ಅದರಿಂದ ಜನರ ಖರ್ಚು ಕಡಿಮೆ ಆಗುತ್ತೆ, ಕೊನೆಗೆ ಮಾರುಕಟ್ಟೆಯಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಬನ್ನಿ ಒಂದೊಂದೇ ಹಂತವನ್ನ ಈಗ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಹಂತ, ಹಣದುಬ್ಬರ ನೇರವಾಗಿ ಕಂಪನಿಗಳ ಲಾಭಕ್ಕೆ ಕತ್ರಿ ಹಾಕುತ್ತೆ. ಹೇಗೆ ಅಂತೀರಾ? ಕಚ್ಚಾ ವಸ್ತುಗಳು ಅಂದ್ರೆ ರಾ ಮೆಟೀರಿಯಲ್ಸ್ ದುಬಾರಿ ಆಗುತ್ತೆ, ನೌಕರರ ಸಂಬಳ ಜಾಸ್ತಿ ಮಾಡಬೇಕಾಗುತ್ತೆ, ಟ್ರಾನ್ಸ್ಪೋರ್ಟ್ ಖರ್ಚು ಕೂಡ ಹೆಚ್ಚಾಗುತ್ತೆ. ಇದೆಲ್ಲದರ ಪರಿಣಾಮ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಅಂದ್ರೆ ಲಾಭಾಂಶ ಕಡಿಮೆ ಆಗುತ್ತೆ. ಎರಡನೇ ಹಂತದಲ್ಲಿ ರಿಸರ್ವ್ ಬ್ಯಾಂಕ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಚಿತ್ರಕ್ಕೆ ಬರುತ್ತೆ. ಅವರು ಹಣದುಬ್ಬರವನ್ನ ಕಂಟ್ರೋಲ್ ಮಾಡೋಕೆ ಬಡ್ಡಿದರವನ್ನ ಅಂದ್ರೆ ಇಂಟ್ರೆಸ್ಟ್ ರೇಟನ್ನ ಜಾಸ್ತಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಗೊತ್ತಾ? ಕಂಪನಿಗಳಿಗೆ ಬಿಸ್ನೆಸ್ ಮಾಡೋಕೆ ಸಾಲ ತಗೊಳ್ಳೋದು ದುಬಾರಿ ಆಗುತ್ತೆ. ಹಾಗಾಗಿ ಅವರ ಬೆಳವಣಿಗೆಯ ಸ್ಪೀಡ್ ಕಡಿಮೆ ಆಗುತ್ತೆ. ಅದೇ ಟೈಮ್ನಲ್ಲಿ ಇನ್ವೆಸ್ಟರ್ಸ್ಗೆ ಅಯ್ಯೋ, ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಯಾಕೆ, ಫಿಕ್ಸ್ ಡೆಪಾಸಿಟ್ಸ್ ಅಥವಾ ಬಾಂಡ್ಗಳಲ್ಲಿ ಹಾಕಿದ್ರೆ ಒಳ್ಳೆ ಬಡ್ಡಿ ಬರುತ್ತಲ್ಲ ಅಂತ ಅನ್ಸೋಕ್ ಶುರುವಾಡುತ್ತೆ. ಮೂರನೇ ಹಂತ, ಇದರ ಎಫೆಕ್ಟ್ ನೇರವಾಗಿ ಸಾಮಾನ್ಯ ಜನರ ಮೇಲೆ ಆಗುತ್ತೆ. ದಿನಸಿ, ತರಕಾರಿ, ಹಾಲು ಹೀಗೆ ಪ್ರತಿದಿನದ ಖರ್ಚು ಜಾಸ್ತಿ ಆದಾಗ ಜನರು ಏನ್ ಮಾಡ್ತಾರೆ? ಹೊಸ ಕಾರ್ ತಗೊಳ್ಳೋದು, ಹೊಸ ಮೊಬೈಲ್ ಅಥವಾ ಎಲ್ಲಾದ್ರೂ ಟ್ರಿಪ್ ಹೋಗೋ ಪ್ಲಾನ್ಗಳನ್ನೆಲ್ಲ ಮುಂದಕ್ಕೆ ಹಾಕ್ತಾರೆ. ಇದರಿಂದ ಈ ವಸ್ತುಗಳನ್ನ ಮಾರೋ ಕಂಪನಿಗಳ ಸೇಲ್ಸ್ ಡೌನ್ ಆಗುತ್ತೆ, ಅವರ ಆದಾಯ ಕೂಡ ಕಡಿಮೆ ಆಗುತ್ತೆ. ಇನ್ನು ಕೊನೆಯ 4ನೇ ಹಂತ, ಈ ಎಲ್ಲಾ ನೆಗೆಟಿವ್ ಬೆಳವಣಿಗೆಗಳು ಸೇರಿ ಮಾರುಕಟ್ಟೆಯಲ್ಲಿ ಒಂದು ಅನಿಶ್ಚಿತತೆ ಮತ್ತು ಭಯದ ವಾತಾವರಣವನ್ನ ಕ್ರಿಯೇಟ್ ಮಾಡ್ತವೆ. ಆಗ ಹೂಡಿಕೆದಾರರು ಸದ್ಯಕ್ಕೆ ರಿಸ್ಕ್ ಬೇಡ ಅಂತ ಶೇರ್ ಮಾರುಕಟ್ಟೆಯಿಂದ ತಮ್ಮ ಹಣವನ್ನು ತೆಗೆದು ಚಿನ್ನದಂಥ ಸೇಫ್ ಅಸೆಟ್ಸ್ ಕಡೆಗೆ ಶಿಫ್ಟ್ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಚಿಕ್ಕ ಉದಾಹರಣೆ ತಗೊಳ್ಳೋಣ. ನೀವೇ ಒಂದು ಚಹಾ ಅಂಗಡಿ ಇಟ್ಟಿದ್ದೀರಿ ಅಂದ್ಕೊಳ್ಳಿ. ಹಾಲು, ಸಕ್ಕರೆ, ಗ್ಯಾಸ್ ಎಲ್ಲದರ ಬೆಲೆ ಜಾಸ್ತಿ ಆಯಿತು. ಆದ್ರೆ ನೀವು ಚಹಾದ ಬೆಲೆಯನ್ನ ಅಷ್ಟೊಂದು ಜಾಸ್ತಿ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಗಿರಾಕಿಗಳು ಬರೋದಿಲ್ಲ. ಆಗೇನಾಗುತ್ತೆ? ನಿಮ್ಮ ಲಾಭ ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ಲಿ. ದೊಡ್ಡ ದೊಡ್ಡ ಕಂಪನಿಗಳಿಗೂ ಹಣದುಬ್ಬರದ ಸಮಯದಲ್ಲಿ ಇದೇ ಪರಿಸ್ಥಿತಿ ಬರುತ್ತೆ. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನು ಅಂದ್ರೆ, ಈ ಹಣದುಬ್ಬರದ ಬಿರುಗಾಳಿಯಲ್ಲೂ ಕೆಲವು ಕಂಪನಿಗಳು, ಕೆಲವು ಸೆಕ್ಟರ್ಗಳು ಬಿದ್ದು ಹೋಗೋ ಬದಲು ಇನ್ನೂ ಸ್ಟ್ರಾಂಗ್ ಆಗ್ತವೆ. ಅಚ್ಚರಿ ಅಲ್ವಾ? ಎಲ್ಲರೂ ನಷ್ಟ ಅನುಭವಿಸ್ತಿರುವಾಗ ಇವರು ಮಾತ್ರ ಹೇಗೆ ಲಾಭ ಮಾಡ್ತಾರೆ? ಬನ್ನಿ, ಆ ಅನಿರೀಕ್ಷಿತ ವಿಜೇತರು ಯಾರು ಅಂತ ನೋಡೋಣ. ಹಾಗಾದ್ರೆ ಹಣದುಬ್ಬರದ ಸಮಯದಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ? ಮೊದಲನೇದಾಗಿ ಕಮಾಡಿಟಿ ಕಂಪನಿಗಳು, ಅಂದ್ರೆ ತೈಲ, ಲೋಹಗಳು, ಕೃಷಿ ಉತ್ಪನ್ನಗಳನ್ನ ಮಾರೋ ಕಂಪನಿಗಳು. ಯಾಕಂದ್ರೆ ಇವುಗಳ ಬೆಲೆ ಏರಿದಂತೆ ಇವರ ಲಾಭವೂ ಏರುತ್ತೆ. ಎರಡನೆಯದು ಬ್ಯಾಂಕಿಂಗ್ ಸೆಕ್ಟರ್. ಯಾಕಂದ್ರೆ ಬಡ್ಡಿದರ ಜಾಸ್ತಿ ಆದಾಗ ಬ್ಯಾಂಕ್ಗಳಿಗೆ ಲಾಭ ಜಾಸ್ತಿ ಆಗುತ್ತೆ. ಇನ್ನು ಮೂರನೆಯದು ರಿಯಲ್ ಎಸ್ಟೇಟ್. ಸಾಮಾನ್ಯವಾಗಿ ಹಣದುಬ್ಬರ ಇದ್ದಾಗ ಪ್ರಾಪರ್ಟಿ ಬೆಲೆಗಳು ಕೂಡ ಹೆಚ್ಚಾಗುತ್ತವೆ.
ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಎಲ್ಲಾ ಹಣದುಬ್ಬರವೂ ಒಂದೇ ತರ ಇರಲ್ಲ, ಕೆಟ್ಟದ್ದೂ ಅಲ್ಲ. ಹಣದುಬ್ಬರ ಎಷ್ಟಿದೆ, ಅದರ ಪ್ರಮಾಣ ಎಷ್ಟು ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ಅದರ ಮಟ್ಟದ ಮೇಲೆ ಮಾರುಕಟ್ಟೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ನಿಂತಿರುತ್ತೆ. ಈ ಟೇಬಲ್ ನೋಡಿ. ಹಣದುಬ್ಬರ ಸೌಮ್ಯವಾಗಿದ್ರೆ ಅಂದ್ರೆ ಸುಮಾರು 2-3% ಇದ್ರೆ ಅದನ್ನ ಆರ್ಥಿಕತೆಗೆ ಒಂದು ಒಳ್ಳೆಯ ಬೆಳವಣಿಗೆ, ಆರೋಗ್ಯಕರ ಅಂತಾನೆ ಪರಿಗಣಿಸಲಾಗುತ್ತೆ. ಅದೇ ಮಧ್ಯಮ ಮಟ್ಟದಲ್ಲಿದ್ರೆ ಅಂದ್ರೆ 4-6% ಇದ್ದಾಗ ಕೆಲವು ಸೆಕ್ಟರ್ಗಳು ಚೆನ್ನಾಗಿ ಮಾಡ್ಬೋದು, ಕೆಲವು ಮಾಡಲ್ಲ, ಒಂದು ಮಿಶ್ರ ಪ್ರತಿಕ್ರಿಯೆ ಇರುತ್ತೆ. ಆದರೆ ಯಾವಾಗ ಹಣದುಬ್ಬರ 7% ದಾಟುತ್ತೋ ಅದು ಮಾರುಕಟ್ಟೆಗೆ ಖಂಡಿತವಾಗಿಯೂ ಒಂದು ನೆಗೆಟಿವ್ ಸೈನ್. ಸರಿ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ವಿ. ಹಾಗಾದರೆ ಒಬ್ಬ ಹೂಡಿಕೆದಾರನಾಗಿ ಏನ್ ಮಾಡ್ಬೋದು? ಹಣದುಬ್ಬರದ ಈ ಸಮಯದಲ್ಲಿ ಮಾರುಕಟ್ಟೆಯನ್ನ ಹೇಗೆ ನಿಭಾಯಿಸ್ಬೋದು? ಅದಕ್ಕೂ ಕೆಲವು ಸರಳ ಸ್ಟ್ರಾಟಜಿಗಳಿದೆ. ಯಾವ ಕಡೆ ಗಮನ ಕೊಡಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಸ್ಟ್ರಾಂಗ್ ಕಂಪನಿಗಳನ್ನು ಹುಡುಕಬೇಕು. ಅಂದ್ರೆ ತಮ್ಮ ಪ್ರಾಡಕ್ಟ್ಗಳ ಬೆಲೆಯನ್ನ ಹೆಚ್ಚಿಸೋಕೆ ಶಕ್ತಿ ಇರುವಂಥ ಕಂಪನಿಗಳು, ಜೊತೆಗೆ ಕಡಿಮೆ ಸಾಲ ಇರುವ ಮತ್ತು ಜನರು ಪ್ರತಿದಿನ ಬಳಸುವ ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡುವ ಕಂಪನಿಗಳು ಸೇಫ್. ಹಾಗೆಯೇ ಯಾವುದರಿಂದ ದೂರ ಇರಬೇಕು? ಈಗಾಗಲೇ ತುಂಬ ಓವರ್ ವ್ಯಾಲ್ಯೂ ಆಗಿರುವ ಹೈಗ್ರೋತ್ ಸ್ಟಾಕುಗಳು, ಲಾಭಾಂಶ ಕಡಿಮೆ ಇರುವ ಕಂಪನಿಗಳು ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ಅವಲಂಬಿತವಾಗಿರುವ ಕಂಪನಿಗಳಿಂದ ಸ್ವಲ್ಪ ದೂರ ಇರೋದು ಉತ್ತಮ. ಕೊನೆಯದಾಗಿ ಒಂದು ಮಾತನ್ನ ನೆನ್ಪಲ್ಲಿಟ್ಕೊಳ್ಬೇಕು. ಹಣದುಬ್ಬರ ನಮ್ಮ ಶತ್ರುವಲ್ಲ. ಅದರ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದೇ ಅಂದ್ರೆ ಅಜ್ಞಾನವೇ ನಮ್ಮ ನಿಜವಾದ ಶತ್ರು. ಹಣದುಬ್ಬರವು ಮಾರುಕಟ್ಟೆಯನ್ನ ಹೇಗೆ ಚಲನೆಗೆ ತರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ 90% ಟ್ರೇಡರ್ಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇರೋಕೆ ಸಾಧ್ಯ. ಈಗ ಹಣದುಬ್ಬರಕ್ಕೆ ಮಾರುಕಟ್ಟೆ ಯಾಕೆ ಮತ್ತು ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಊಹಿಸೋಕೆ ಸಾಧ್ಯ ಆಗ್ತಿದೆಯಲ್ವೇ? ಹಾಗಾದ್ರೆ ಈ ಹೊಸ ತಿಳುವಳಿಕೆಯನ್ನ ಇಟ್ಕೊಂಡು ಮುಂದಿನ ಬಾರಿ ಮಾರುಕಟ್ಟೆಯನ್ನ ನೋಡುವಾಗ ಯಾವ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸ್ಬೋದು? ಒಮ್ಮೆ ಯೋಚಿಸಿ ನೋಡಿ.